ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ ನಾನು ನಿಮ್ಮ ಡ್ರೀಮ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ತುಂಬಾ ಈಸಿಯಾಗಿ ಅಂತ ಹೇಳಿ. ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ, ಆಮೇಲೆ ನೀವೆಲ್ಲರೂ ನ್ಯೂ ಗೋಲ್ಸ್ ಮಾಡಿದೀರಾ, ನ್ಯೂ ವಿಷನ್ಸ್ ಮಾಡಿರ್ತೀರಾ. ಸೊ ಅದನ್ನೆಲ್ಲ ಆ ಡ್ರೀಮ್ಸ್ ಅನ್ನೆಲ್ಲ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ತುಂಬಾ ಈಸಿಯಾಗಿರೋ ಟೆಕ್ನಿಕ್ ಇದು. ಡಿಸೆಂಬರ್ ಅಲ್ಲಿ ನಾನು ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಅದನ್ನ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕ್ ಇಲ್ಲೇ ಹಾಕ್ತೀನಿ. ಸೊ ಅದನ್ನ ನೋಡಿ ಆಮೇಲಿಂದ ಅದನ್ನ ಕೂಡ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆಗೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದಕ್ಕೆ ನೀವು ಯಾವ್ದಾದ್ರು ಒಂದು ಪ್ರಶಾಂತವಾದ ಜಾಗದಲ್ಲಿ ಆರಾಮವಾಗಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಆಮೇಲಿಂದ ಒಂದು ಬುಕ್ ಒಂದು ಪೆನ್ನು ತಗೊಳ್ಳಿ. ಓಕೆನಾ? ಸೊ ಕೂತ್ಕೊಂಡಾದ್ಮೇಲೆ ಇವಾಗ ಫಸ್ಟ್ ನೀವೇನ್ ಮಾಡ್ತೀರಾ, ಕಣ್ ಮುಚ್ಕೊಂಡು ನಿಮ್ಮ ಗೋಲ್ಸ್ ಏನೇನಿದೆ ಆಯ್ತಾ, ಫಸ್ಟ್ ನಾವು ಹೆಲ್ತಿಗೆ ಬರಿತೀವಿ. ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಹೆಲ್ತ್. ಸೊ ಈ ಸಲ ನಿಮ್ದು ಹೆಲ್ತ್ ಗೋಲ್ಸ್ ಏನಿದೆ, ಪರ್ಫೆಕ್ಟ್ ಬಾಡಿ ಬೇಕಾಗಿದೆಯಾ ನಿಮಗೆ, ಅಥವಾ ಸುಮ್ಮನೆ ನೀವು ಹೆಲ್ದಿಯಾಗಿರ್ಬೇಕು ಅಂತ ಅನ್ಕೊಂಡಿದೀರಾ, ಅಥವಾ ಇಷ್ಟು ವೆಯ್ಟ್ ಲೂಸ್ ಆಗ್ಬೇಕಂತಿದೆ, ಅಥವಾ ಇಷ್ಟು ವೆಯ್ಟ್ ಗೇನ್ ಆಗ್ಬೇಕು ಅಂತಿದೆ. ಸೊ ಏನ್ ನಿಮ್ದು ಹೆಲ್ತ್ ಗೋಲ್ಸ್ ಏನೇನಿದೆ ಅದನ್ನ ನೀವು ವಿಜುವಲೈಸ್ ಮಾಡಿ ಇಲ್ಲ ಥಿಂಕ್ ಮಾಡಿ. ಓಕೆನಾ? ಆಮೇಲೆ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಅದು ಏನಿದೆ, ಈ ವರ್ಷದಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ಬೇಕು ಅಂತಿದ್ದೀರಾ, ಅಥವಾ ಎಷ್ಟು ಸಂಬಳ ನಿಮಗೆ ಬರ್ಬೇಕು ಅಂತಿದೆ, ಅಥವಾ ನೀವು ಯಾವ ತರ ಒಂದು ಮನೆ ತಗೋಬೇಕು ಅಂತಿದ್ದೀರಾ, ಕಾರ್ ಏನು ನಿಮ್ ಫೈನಾನ್ಷಿಯಲ್ ಗೋಲ್ಸ್ ಏನ್ ಬೇಕಾದ್ರೂ ಇರ್ಬೋದು, ಯಾವ ಕರೆನ್ಸಿಯಲ್ಲಿ ಬೇಕಾದ್ರೂ ನೀವು ಥಿಂಕ್ ಮಾಡಿ, ಅದಕ್ಕೇನ್ ತೊಂದರೆ ಇಲ್ಲ. ಸೊ ಅದನ್ನ ನೀವು ಯೋಚನೆ ಮಾಡಿ ಇಲ್ಲ ವಿಜುವಲೈಸ್ ಮಾಡಿ. ಓಕೆನಾ? ಎರಡಾಯ್ತಲ್ವಾ? ಆಮೇಲೆ ಮೂರನೇದು ನಿಮ್ಮ ಕೆರಿಯರ್. ಸೊ ನಿಮ್ಮ ಕೆರಿಯರ್ ಗ್ರೋತ್ಗೆ ಏನಾಗ್ಬೇಕು ಅಂತಿದೆ, ನೀವು ಯಾವ ತರ ಕೆರಿಯರ್ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ ತರ ಜಾಬ್ ಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಬಿಸ್ನೆಸ್ ಬೇಕು ಅನ್ಕೊಂಡಿದ್ದೀರಾ, ಹೇಗಾದ್ರೂ ಇರ್ಬೋದು. ಸೊ ನಿಮ್ ಕೆರಿಯರ್ ಬಗ್ಗೆ ಏನು ಅಂತ ಯೋಚನೆ ಮಾಡಿ. ಓಕೆನಾ? ಆಮೇಲೆ ನಾಲ್ಕನೇದು ನಿಮ್ಮ ಪರ್ಸನಲ್ ಗ್ರೋತ್. ನೀವು ಪರ್ಸನಲಿ ಏನೇನ್ ಗ್ರೋತ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಈ ಸಲ, ಅಥವಾ ಏನ್ ಹೊಸ ಸ್ಕಿಲ್ಸ್ ಕಲಿಬೇಕು ಅಂತ ಇದ್ದೀರಾ, ಏನಾದ್ರೂ ಒಂದು ನಾಲೆಜ್ ಪಡಿಬೇಕು ಅಂತಿದ್ದೀರಾ, ಏನ್ ಆಗ್ಬೇಕು ಅಂತ ಅನ್ಕೊಂಡಿದೆ ಅದು ನಿಮ್ದು ಫೋರ್ತ್ ಗೋಲ್ ಆಗತ್ತೆ. ಫಿಫ್ತ್ ಒನ್ ಸ್ಪಿರಿಚುವಲಿ ನೀವು ಹೇಗೆ ಗ್ರೋತ್ ಆಗ್ಬೇಕು ಅಂತ ಇದೆ ಅಂತ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸ್ಪಿರಿಚುವಲಿನೂ ನಾವು ಥಿಂಕ್ ಮಾಡೋದು, ಅಂದ್ರೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರಾ, ಅಥವಾ ಒಳ್ಳೊಳ್ಳೆ ಅಫರ್ಮೇಷನ್ಸ್ ಹೇಳ್ಕೊಳ್ತೀರಾ, ಇಲ್ಲ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡ್ತೀರಾ. ಸೊ ಏನಾದ್ರೂ ಇರ್ಬೋದು. ಸ್ಪಿರಿಚುವಲಿ ಅಂದಿದ ತಕ್ಷಣ ಏನ್ ಬರೀ ದೇವ್ರು ದಿಂಡ್ರು ಆತರ ಅಂತೇನಲ್ಲ. ಸೊ ಸ್ಪಿರಿಚುವಲಿ ಅನ್ನೋದು ನಮ್ಮ ಒಳಗಡೆ ನಾವು ಯಾವ ತರ ಚೇಂಜಸ್ ತಗೊಂಡ್ಬರ್ತೀವಿ ಅಂತ, ಯಾವ ತರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ. ಸೊ ಅದೆಲ್ಲಾನು ನಮ್ದು ಸ್ಪಿರಿಚುವಲ್ ಗ್ರೋತ್ ಆಗತ್ತೆ. ಆಯ್ತಾ? ಅದು 5ನೇದಾಗತ್ತೆ. ಆಮೇಲೆ 6ನೇದು ನಿಮ್ದು ರಿಲೇಶನ್ಶಿಪ್ಗೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಕೂಡ. ಸೊ ನಿಮ್ ಫ್ರೆಂಡ್ಸ್ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಾ, ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಜೊತೆ, ಅತ್ತೆ ಮಾವನ್ ಜೊತೆ, ಅಪ್ಪ ಅಮ್ಮನ ಜೊತೆ, ಯಾರ ಜೊತೆ ಆಗಿಯೂ ಇರ್ಬೋದು, ಮಕ್ಳ ಜೊತೆ, ಅಥವಾ ಕೊಲೀಗ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಯಾರ ಜೊತೆ ನಿಮ್ದು ರಿಲೇಶನ್ಶಿಪ್ ಚೆನ್ನಾಗಾಗ್ಬೇಕಂತಿದೆ. ಸೊ ಅದನ್ನ ಯೋಚನೆ ಮಾಡಿ ಇಲ್ಲ ಥಿಂಕ್ ಮಾಡಿ, ಇಲ್ಲ ಅಂತಂದ್ರೆ ವಿಜುವಲೈಸ್ ಮಾಡಿ. ನಿಮ್ಗೆ ವಿಜುವಲೈಸ್ ಮಾಡಕ್ಕಾಗತ್ತೆ ಅಂತಂದ್ರೆ ಇನ್ನೂ ಒಳ್ಳೇದು. ಸೊ ಇವಾಗ ಇಷ್ಟೆಲ್ಲ ಆಯ್ತಲ್ವಾ? ಇವಾಗ ಕಣ್ಬಿಟ್ಟು ನೀವು ಒಂದು ಬುಕ್ ತಗೊಳ್ಳಿ, ಬುಕ್ ಮತ್ತೆ ಪೆನ್ನು. ಆಯ್ತಾ? ಸೊ ಆಮೇಲಿಂದ ಸ್ಟಾರ್ಟಿಂಗ್ ಅಲ್ಲಿ ನೀವು ಬರೆಯುವಾಗ ಥ್ಯಾಂಕ್ ಯು ಅಂತ ಗಾಡ್ ಆಗಿರ್ಬೋದು, ಹೈಯರ್ ಸೆಲ್ಫ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಇಲ್ಲ ನೀವು ಯಾರನ್ನ ನಂಬ್ತೀರಾ ಅವರಿಗೆ. ಓಕೆನಾ? ಆಮೇಲಿಂದ ನೆಕ್ಸ್ಟ್ ಲೈನ್ ಅಲ್ಲಿ ಮೈ ಅಬಂಡೆಂಟ್ ಲೈಫ್ ಅಂತ ಬರೀರಿ. ಯಾಕಂದ್ರೆ ಇದು ಲೈಫ್ ಇಂದು ಎಲ್ಲ ಏರಿಯಾಸ್ ನಾವು ಕವರ್ ಮಾಡ್ತಾ ಇರೋದಕ್ಕೋಸ್ಕರ ಮೈ ಅಬಂಡೆಂಟ್ ಲೈಫ್ ಅಂತ ಬರೀರಿ. ಆಮೇಲಿಂದ ಒಂದು ಸರ್ಕಲ್ ಹಾಕಿ, ಆ ಸರ್ಕಲ್ ಅಲ್ಲಿ ನಿಮ್ ಹೆಸರು ಬರೀರಿ. ಆಮೇಲಿಂದ ನಾನೊಂದು ಹಾರ್ಟ್ ಶೇಪ್ ಬರ್ದಿದ್ದೀನಿ, ಯಾಕಂದ್ರೆ ಅದು ನಮ್ ಲೈಫ್ ಅಲ್ವಾ. ನಮ್ ಲೈಫ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ, ಈ ಅಬಂಡೆಂಟ್ ಲೈಫ್ ಅನ್ನ ಅಂತ ಅನ್ನುವಾಗ ತುಂಬಾ ಪ್ರೀತಿ ಇರ್ಬೇಕಲ್ವಾ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಹಾರ್ಟ್ ಶೇಪ್ ಹಾಕಿದ್ದೀನಿ. ಸೊ ಅದ್ರ ಪಿಕ್ಚರ್ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಆಮೇಲಿಂದ ಈ ಫ್ಲವರ್ ಇಂದು ಪೆಟಲ್ಸ್ ಇರತ್ತಲ್ವಾ, ಸೊ ಆ ತರ 6 ಪೆಟಲ್ಸ್ ಬರೀರಿ. ಓಕೆನಾ? ಪಿಕ್ಚರ್ ಇದೆ ನೋಡಿ ಇಲ್ಲಿ. ಸೊ ಅದನ್ನ ನೋಡ್ಬಿಟ್ಟು ನೀವು ಅದೇ ತರ ಬರೀಬಹುದು. ಆಮೇಲೆ ಹೆಲ್ತ್ ಅಂತ ಬರೀರಿ ಒಂದು ಪೆಟಲ್ ಅಲ್ಲಿ. ಆಮೇಲೆ ಇನ್ನೊಂದು ಪೆಟಲ್ ಅಲ್ಲಿ ಫೈನಾನ್ಷಿಯಲ್ ಅಂತ ಬರಿಬಹುದು, ಇಲ್ಲ ವೆಲ್ತ್ ಅಂತ ಬರಿಬಹುದು. ಆಮೇಲೆ ಇನ್ನೊಂದ್ರಲ್ಲಿ ರಿಲೇಶನ್ಶಿಪ್ ಅಂತ ಬರೀರಿ, ಇನ್ನೊಂದ್ರಲ್ಲಿ ಪರ್ಸನಲ್ ಗ್ರೋತ್ ಅಂತ ಬರೀರಿ, ಇನ್ನೊಂದ್ರಲ್ಲಿ ಸ್ಪಿರಿಚುವಲ್ ಗ್ರೋತ್ ಅಂತ ಬರೀರಿ, ಇನ್ನೊಂದ್ರಲ್ಲಿ ಕೆರಿಯರ್ ಗ್ರೋತ್ ಅಂತ ಬರೀರಿ. ಓಕೆನಾ? ಸೊ ಇದಿಷ್ಟು ಬರ್ದ್ ಆದ್ಮೇಲೆ, ಸೊ ಹೆಲ್ತ್ ಅನ್ನೋ ಪೆಟಲ್ ಒಳಗಡೆ ನೀವ್ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀರಾ, ಏನ್ ಗೋಲ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀರಾ, ನಿಮ್ ಡ್ರೀಮ್ಸ್ ಏನಿದೆ ಹೆಲ್ತ್ ಬಗ್ಗೆ,
ಸೊ ಅದನ್ನ ಬರೀರಿ. ಇವಾಗ ಕೆಲವ್ರಿಗೆ ಇರತ್ತಲ್ವಾ, ನಾನು ಇಷ್ಟು ವೆಯ್ಟ್ ಆಗ್ಬೇಕು ಅಂತ ಅನ್ಬಿಟ್ಟು, ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾವು 58 ಕಿಲೋಸ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಅಂತ ಅನ್ನೋಣ. ಸೊ ಅವಾಗ ಮೈ ಐಡಿಯಲ್ ವೆಯ್ಟ್ 58 ಕಿಲೋಸ್ ಅಂತ ಬರಿತೀನಿ, ಇಲ್ಲ ಮೈ ವೆಯ್ಟ್ 58 ಕಿಲೋಸ್ ಅಂತ ಬರಿತೀನಿ. ಸೊ ನನಗೆ ಒಂದು ಹೆಲ್ದಿ ಅಂಡ್ ಸ್ಟ್ರಾಂಗ್ ಬಾಡಿ, ಮೈಂಡ್ ಅಂಡ್ ಸೋಲ್ ಬೇಕು ಅಂತಂದಾಗ ಸೊ ಅಲ್ಲಿ ನಾನು ಬರಿತೀನಿ ಹೆಲ್ದಿ ಅಂಡ್ ಸ್ಟ್ರಾಂಗ್ ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತ ಅನ್ಕೊಂಡು. ಸೊ ಹಂಗೆ ಆ ಹೆಲ್ತ್ ಅಲ್ಲಿ ನೀವು ಏನೇನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಬರೀರಿ, ಓಕೆನಾ. ಆಮೇಲಿಂದ ಫೈನಾನ್ಷಿಯಲಿಗೆ ಬನ್ನಿ. ಸೊ ನೀವು ಎಷ್ಟು ಅರ್ನ್ ಮಾಡಬೇಕು ಅಂತಿದ್ದೀರಾ ಈ ವರ್ಷದಲ್ಲಿ. ಸೊ 1 ಮಿಲಿಯನ್ ಇರ್ಬೋದು, 10 ಮಿಲಿಯನ್ ಇರ್ಬೋದು, ಎಷ್ಟಾದ್ರೂ ಸರಿ. ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಇಂಟ್ರೆಸ್ಟ್ ಏನಿದೆ, ಸೊ ಅದನ್ನ ಬರೀರಿ. ಇಲ್ಲ ನಿಮಗೆ ಒಂದು ಮನೆ ಬೇಕಾಗಿದೆ ಅಂತಂದ್ರೆ ನನ್ನ ಡ್ರೀಮ್ ಹೌಸ್ ಅಂತ ಬರೀರಿ. ಇಲ್ಲ ಒಂದು ಕಾರ್ ಬೇಕಾಗಿದೆ, ಮೈ ಡ್ರೀಮ್ ಕಾರ್ ಅಂತಾನೋ, ಇಲ್ಲ ಬೈಕ್ ಬೇಕಾಗಿದೆ, ಮೈ ಡ್ರೀಮ್ ಬೈಕ್. ಏನಾದ್ರೂ ಸರಿ, ನಿಮಗೆ ಏನಿದೆ ವೆಲ್ತ್, ನಿಮ್ ಫೈನಾನ್ಷಿಯಲಿ ನಿಮಗೆ ಏನ್ ಬೇಕಾಗಿದೆ ಸೊ ಅದನ್ನ ಬರೀರಿ. ಆಮೇಲೆ ರಿಲೇಶನ್ಶಿಪ್, ಯಾರ ಜೊತೆ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. ಎಲ್ಲರಿಗೂ ಇರತ್ತಲ್ವಾ ನಮ್ ರಿಲೇಶನ್ಶಿಪ್ ಎಲ್ಲರ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳಿ. ಸೊ ಹಂಗೆ ಯಾರ್ಯಾರ್ದು ಅಂತ ಅನ್ಬಿಟ್ಟು ಅದನ್ನೆಲ್ಲ ಬರೀರಿ. ಯಾರ್ಯಾರ್ದು ರಿಲೇಶನ್ಶಿಪ್ ನಿಮ್ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಅಂತ. ಆಮೇಲಿಂದ ನಿಮ್ ಪರ್ಸನಲ್ ಗ್ರೋತ್, ನೀವ್ ಏನ್ ಕಲಿಬೇಕು, ಒಂದ್ ಏನಾದ್ರು ಲ್ಯಾಂಗ್ವೇಜ್ ಕಲಿಬೇಕು ಅಂತಿದ್ರೆ, ಅಥವಾ ಏನೋ ಕಂಪ್ಯೂಟರ್ಸ್ ಕಲಿಬೇಕು ಅಂತಿದ್ರೆ, ಏನಾದ್ರೂ ಇರ್ಬೋದು. ಸೊ ಅದನ್ನ ನಿಮ್ ಪರ್ಸನಲ್ ಗ್ರೋತ್ ಅಲ್ಲಿ ಬರೀರಿ. ಆಮೇಲೆ ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ನಾನು ದಿನ ಮೆಡಿಟೇಟ್ ಮಾಡ್ತೀನಿ, ಅಥವಾ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಅಥವಾ ಒಳ್ಳೆ ಸ್ಪಿರಿಚುವಲ್ ಬುಕ್ ಓದ್ತೀನಿ. ಸೊ ಏನಾದ್ರೂ ಇರ್ಬೋದು, ಇಲ್ಲ ಯೋಗ ಮಾಡ್ತೀನಿ, ಏನ್ ಬೇಕಾದ್ರೂ ಸರಿ, ಅದನ್ನ ನೀವು ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಬರೀರಿ, ಓಕೆನಾ. ಸೊ ಅದಾದ್ಮೇಲಿಂದ ನೀವು ಕೆರಿಯರ್. ಸೊ ಕೆರಿಯರ್ ಅಲ್ಲಿ ನೀವು ಏನು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಈ ಸಲ, ನೀವು ಯಾವ ಸ್ಟೆಪ್ ತಗೊಳ್ತೀರಾ ಅದಕ್ಕೆ ಗ್ರೋತ್ ಆಗೋದಿಕ್ಕೆ. ಏನಾದ್ರೂ ನೀವು ಅದಕ್ಕೋಸ್ಕರ ಏನಾದ್ರೂ ಒಂದು ಎಕ್ಸಾಮ್ ಬರಿಬೇಕು ಅಂತಿದ್ಯಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಕೆರಿಯರ್ ಗ್ರೋತ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಪ್ರಮೋಷನ್ ಸಿಕ್ಕೋದಿಕ್ಕೆ ಏನಾದ್ರೂ ಒಂದು ಕಲಿಬೇಕಾಗಿರತ್ತೆ. ಸೊ ಅಂಥದ್ದು ನಿಮ್ ಕೆರಿಯರ್ ಅಲ್ಲಿ ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದನ್ನ ಬರೀರಿ, ಓಕೆನಾ. ಆಮೇಲಿಂದ ಎಲ್ಲ ಆದ್ಮೇಲಿಂದ ಸೊ ಅದನ್ನ ನೀವು ಓದುವಾಗ ಫೀಲ್ ಮಾಡ್ಕೊಳ್ಳಿ, ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ, ನೀವು ಆಲ್ರೆಡಿ ಅದನ್ನ ಪಡೆದಿದ್ದೀರಾ ಅಂತ ಹೇಳ್ಕೊಂಡು. ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಮೈ ಅಬಂಡೆಂಟ್ ಲೈಫ್ ಅಂತ ಹೇಳ್ಕೊಂಡು ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಬರೀರಿ. ಇದನ್ನ ಯಾವ ರೀತಿನಲ್ಲಿ ಯೂಸ್ ಮಾಡ್ಬೋದು, ಇದನ್ನ ನಿಮ್ಮ ವಿಷನ್ ಬೋರ್ಡ್ ಅಂತಾನು ನೀವು ಇದನ್ನ ಮಾಡ್ಕೊಳ್ಬಹುದು, ಓಕೆನಾ. ಸೊ ಇದನ್ನ ಮಾಡ್ಬಿಟ್ಟು ಒಂದು ಈ ಪೇಪರ್ ಅಲ್ಲಿ ಬರ್ದ್ಬಿಟ್ಟು, ಆಮೇಲೆ ಅದನ್ನ ನಿಮ್ಮ ಯಾವ್ದು ನಿಮ್ ಬೆಡ್ರೂಮ್ ಅಲ್ಲೋ, ಇಲ್ಲ ನಿಮ್ದು ಮಿರರ್ ಇದೆ, ಮಿರರ್ ಪಕ್ಕದಲ್ಲೋ, ಎಲ್ಲಿ ನೀವು ಅದನ್ನ ನೋಡ್ತೀರಾ ಅಲ್ಲಿ ಅದನ್ನ ಅಂಟಿಸ್ಬೋದು, ಓಕೆನಾ. ಸೊ ಆವಾಗ ಅದೇನಾಗುತ್ತೆ, ನೀವು ಯಾವಾಗ್ಲೂ ಅದನ್ನ ನೋಡಿದಾಗೆಲ್ಲನೂ ಎಸ್ ದಿಸ್ ಇಸ್ ಮೈ ಡ್ರೀಮ್, ನಾನು ಇದನ್ನ ಅಚೀವ್ ಮಾಡಿದೀನಿ ಅನ್ಕೊಂಡು ಅದನ್ನ ಫೀಲ್ ಮಾಡ್ಕೋತೀರಾ. ಆಲ್ರೆಡಿ ಇದಾಗಿದೆ ನಿಮ್ ಜೀವನದಲ್ಲಿ ಅನ್ನೋ ತರದಲ್ಲಿ ಅದು ಫೀಲ್ ಬರ್ಬೇಕು, ಆ ತರ ಯೂಸ್ ಮಾಡಿ. ಆಮೇಲಿಂದ ಇದನ್ನ ಬರ್ದ್ಬಿಟ್ಟು ಬೇಕಂದ್ರೆ ನೀವು ಪಿಲ್ಲೋ ಕೆಳಗಡೆ ಇಡ್ಬೋದು. ಸೊ ಪಿಲ್ಲೋ ಟೆಕ್ನಿಕ್ ಆಗತ್ತದು. ಇಲ್ಲ ಅಂತಂದ್ರೆ ಇದನ್ನ ಬರ್ದ್ಬಿಟ್ಟು ನಿಮ್ದು ಬಾಟಲ್ ಇರುತ್ತಲ್ಲ, ಆ ಬಾಟಲ್ ಮೇಲೆ ಅಂಟಿಸಿ, ಸೊ ಅವಾಗ ಅದು ವಾಟರ್ ಟೆಕ್ನಿಕ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ವಾಲ್ ಪೇಪರ್ ಟೆಕ್ನಿಕ್ ಮಾಡ್ಬೋದು. ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ಐಪ್ಯಾಡ್ ಅಲ್ಲಿ, ಯಾವ್ದಾದ್ರೂ ಗ್ಯಾಜೆಟ್ ಇರುತ್ತಲ್ಲ ಅದರಲ್ಲಿ ವಾಲ್ ಪೇಪರ್ ಇರುತ್ತಲ್ಲ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಈ ತರ ಯಾವ ರೀತಿ ಬೇಕಾದ್ರೂ ನೀವು ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ. ಎವ್ರಿ ಡೇ ಮಾರ್ನಿಂಗು ನೀವ್ ಎದ್ದಾಗ ಈ ವಿಷನ್ ಬೋರ್ಡ್ ಅಥವಾ ನಿಮ್ಮ ಈ ಪೇಪರ್ ಬರ್ದಿದ್ದೀರಲ್ವಾ, ಸೊ ಅದನ್ನ ನೋಡ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಎಲ್ಲ ಒಂದ್ಸಲ ಓದಿ ಫೀಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ ಆ ಗಾಡ್ ಅಥವಾ ಯೂನಿವರ್ಸ್, ಹೈಯರ್ ಸೆಲ್ಫ್, ಯಾರನ್ನ ನಂಬ್ತೀರಾ ಅವರಿಗೆ ನೀವು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲಿಂದ ನೀವು ರಾತ್ರಿ ಮಲ್ಕೊಳಕ್ ಮುಂಚೆ ಖಂಡಿತವಾಗ್ಲೂ ಇದನ್ನ ನೋಡ್ಬಿಟ್ಟು ಅದನ್ನೆಲ್ಲ ಓದ್ಬಿಟ್ಟು ವಿಜುವಲೈಸ್ ಮಾಡಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ನನಗೆ ಅಚೀವ್ ಮಾಡ್ಬೇಕಾಗಿರೋಂಥದ್ದು ಅಂತ ಹೇಳಿ. ಬಟ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೇಗೆ ಟ್ರಿಕ್ ಮಾಡ್ತಾ ಇದ್ದೀರಾ ನೀವು, ಆ ಫೀಲ್ ತೋರಿಸ್ಬಿಟ್ಟು, ಅಂದ್ರೆ ಆಲ್ರೆಡಿ ನಿಮ್ ಜೀವನದಲ್ಲಿ ಇದಿದೆ ಅಂತ. ಸೊ ಆ ಫೀಲ್ ತೋರಿಸ್ಬಿಟ್ಟು ನೀವ್ ಯಾವಾಗ ಇದನ್ನ ಎಲ್ಲ ಡ್ರೀಮ್ಸ್ ನ ವಿಜುವಲೈಸ್ ಮಾಡ್ತೀರಾ ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅನ್ಕೊಳತ್ತೆ ಇದು ನಿಜ ಆಗೋಗಿದೆ ಅಂತ ಹೇಳಿ. ಸೊ ಅದನ್ನ ನಿಮ್ಮ ಹೊರಗಡೆ ಲೈಫ್ ಅಲ್ಲಿ ಕ್ರಿಯೇಟ್ ಮಾಡತ್ತೆ, ಔಟರ್ ಲೈಫ್ ಅಲ್ಲಿ, ಓಕೆನಾ. ಸೊ ಅದಕ್ಕೆ ಬೇಕಾಗೋ ತರಾನು ಎಲ್ಲ ಯೂನಿವರ್ಸ್ ವರ್ಕ್ ಮಾಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆಗೆ. ಆಮೇಲೆ ನಿಮ್ಮ ಅಬಂಡೆಂಟ್ ಲೈಫ್ ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಈ ಪೇಪರ್ ಅನ್ನ ನೀವು ಬೇಕಂದ್ರೆ ನಿಮ್ಮ ಜೊತೆ ವಾಲೆಟ್ ಅಲ್ಲೂ ಇಟ್ಕೊಂಡು ಹೋಗ್ಬೋದು, ಇಲ್ಲ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು. ಯಾವಾಗ ಬೇಕು ಅನ್ಸುತ್ತೋ ಅವಾಗ ಅದನ್ನ ನೋಡ್ಬೋದು. ನೋಡ್ಬಿಟ್ಟು ಫೀಲ್ ಮಾಡ್ಕೊಳ್ಳಿ, ಎಸ್
ದಿಸ್ ಇಸ್ ಮೈ ಅಬಂಡೆಂಟ್ ಲೈಫ್, ಥ್ಯಾಂಕ್ ಯು ಸೋ ಮಚ್ ಮೈ ಅಬಂಡೆಂಟ್ ಲೈಫ್ ಅಂತ ಹೇಳಿ. ಅಫರ್ಮೇಷನ್ ಯಾವ್ದನ್ನ ನೀವು ಎವ್ರಿ ಡೇ ಹೇಳ್ಕೊಳ್ತೀರಾ, ಎವ್ರಿ ಡೇ ಬೆಳಗ್ಗೆ ಒಂದ್ಸಲ ಹೇಳ್ಕೊಳ್ಳಿ, ಆಮೇಲಿಂದ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಇಡೀ ದಿನದಲ್ಲಿ ರಿಪೀಟ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಬರೀ ಬೆಳಗ್ಗೆ ಹೇಳ್ಕೊಂಡ್ರು ಕೂಡ ಸಾಕು. ಇದನ್ನ ತುಂಬಾ 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 ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ ಇದು. I am a healthy and happy person. I know each day is a blessing and a gift. Today is going to be a really, really good day. I am excited to wake up today and experience this beautiful life that I am creating with my thoughts and visions. ನಿಮ್ಮ ದಿನವನ್ನು ಪ್ರಾರಂಭಿಸಲು ಬೆಳಗಿನ ಅಫರ್ಮೇಷನ್ಸ್. ನಾನು ಆರೋಗ್ಯವಂತ ಮತ್ತು ಸಂತೋಷದ ವ್ಯಕ್ತಿ. ಪ್ರತಿದಿನವೂ ಒಂದು ಆಶೀರ್ವಾದ ಮತ್ತು ಉಡುಗೊರೆ ಎಂದು ನನಗೆ ತಿಳಿದಿದೆ. ಇಂದು ನಿಜವಾಗಿಯೂ ಒಳ್ಳೆಯ ದಿನವಾಗಲಿದೆ. ನನ್ನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳೊಂದಿಗೆ ನಾನು ರಚಿಸುತ್ತಿರುವ ಈ ಸುಂದರ ಜೀವನವನ್ನು ಅನುಭವಿಸಲು ನಾನು ಉತ್ಸುಕನಾಗಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ತರ ಎವ್ರಿ ಡೇ ನೀವು ಈ ಅಫರ್ಮೇಷನ್ಸ್ ನ ಹೇಳ್ಕೊಳ್ಳಿ. ಆಮೇಲಿಂದ ನೀವು ಈ ಬರ್ದಿರೋ ಚಿತ್ರ ಇದೆಯಲ್ಲ ಅದನ್ನ ವಿಜುವಲೈಸ್ ಮಾಡಿ. ಆಮೇಲಿಂದ ನೋಡಿ ನಿಮ್ಮ ಜೀವನ ಹೇಗೆ ಚೇಂಜ್ ಆಗೋಗ್ಬಿಡುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನೀವು ಇಷ್ಟೆಲ್ಲ ಒಟ್ಟಿಗೆ ಬೇಕು ಅಂತ ಕೇಳ್ತಾ ಇರುವಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು. ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವು ತುಂಬಾ ಬೇಗ ಗಿವ್ ಅಪ್ ಮಾಡ್ಬಿಡ್ತೀವಿ. ಒಂದ್ 4 ದಿನ ಆಗ್ತಿದ್ದಂಗೆನೆ ಅಯ್ಯೋ ಇದೇನು ಆಗ್ತಾ ಇಲ್ಲ, 5ನೇ ದಿನ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ ಬಿಟ್ಬಿಡ್ತೀರಾ. ಸ್ವಲ್ಪ ದಿನ ಕೊಟ್ರೆ ನೀವು ನಿಜವಾಗ್ಲೂ ನಿಮ್ ಜೀವನ ಹೇಗ್ ಬೇಕು ಅನ್ಕೊಂಡಿದ್ದೀರಾ ಆ ತರ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ತಾಳ್ಮೆ ಕಳ್ಕೊಳ್ಬೇಡಿ, ಪೇಷನ್ಸ್ ಇಟ್ಕೊಳ್ಳಿ. ಇಷ್ಟು ವರ್ಷನೇ ಕಾಯ್ದಿದ್ದೀರಾ ಅಂತೆ ನಿಮ್ ಜೀವನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ. ಇನ್ನೊಂದ್ ಸ್ವಲ್ಪ ತಿಂಗಳು ಯೂಸ್ ಮಾಡಿ. 90 ಡೇಸ್ ಬೇಕು ಯಾವ್ದಾದ್ರು ಒಂದು ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಳೋಕೆ ನಮ್ದು. ಹಾಗಿರುವಾಗ ನಮ್ದು ಇಷ್ಟು ಡ್ರೀಮ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ನಾವು 90 ಡೇಸ್ ಇಂದ 1 ವರ್ಷ ಕೊಡೋದ್ರಲ್ಲಿ ತುಂಬಾನೇ ಅರ್ಥ ಇದೆ. ಸೊ ಖಂಡಿತವಾಗ್ಲೂ ಪೇಷನ್ಸ್ ಇಟ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಈ ಟೆಕ್ನಿಕ್ಸ್ ನೆಲ್ಲ ಯೂಸ್ ಮಾಡ್ಕೊಳ್ಳಿ, ನಿಮ್ ಜೀವನನ ನೀವು ಚೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಗುಡ್ ಲಕ್ ಅಂಡ್ ಆಲ್ ದ ವೆರಿ 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 ಬೆಸ್ಟ್ ಎಲ್ಲರಿಗೂ.